ಬಂದ್ ಮಾಡ್ರಿ. ಬೇಕೇ ಬೇಕು ನೀರು ಬೇಕು, ಬೇಕೇ ಬೇಕು ದರ್ಗಾ ತಾಂಡ ಮೈಸೂರಿಗೆ ನೀರು ಬೇಕೇ ಬೇಕು, ಬೇಕೇ ಬೇಕು ನೀರು ಬೇಕು, ನೀರು ಬೇಕು. ईटी न्यूज में आप सभी दर्शकों का स्वागत है। मैं हूं आपके साथ मुबीना। ಇವತ್ತು ವಿಜಯಪುರ ಜಿಲ್ಲೆ ಹಾಗೂ ವಿಜಯಪುರ ತಾಲೂಕಿನ ಕನ್ನೂರು ಹಾಗೂ ಮಡಸನಾಳ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಬಹುದಿನಗಳಿಂದಿತ್ತು. 3-4 ವರ್ಷಗಳಿಂದ ಹೋರಾಟ ಪ್ರತಿಭಟನೆ ಆಪತ್ತು ಬಂದಿದಾವೆ. ಅದ್ರ ಜೊತೆಗೇನೇನಪ್ಪ ಅಂತಂದ್ರೆ ಇದು ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಏನಪ್ಪಾ ಅಂತಂದ್ರೆ ಇವತ್ತು ಕಾಲುವೆ ಅದರದ ಪ್ಲಾನಿಂಗ್ ನಡೆದ ಆಕ್ಷನ್ ಪ್ಲಾನ್ ಒಂದೇ ಹಂತದೊಳಗೆ ಏನಪ್ಪಾ ಅಂತಂದ್ರೆ ಜಾಕ್ವೆಲ್ ಬಿಡುವ ಹಂತ ನಡೆದಿತ್ತು. ಆ ಜಾಕ್ವೆಲ್ ಯಾವುದೇ ರೀತಿಯಿಂದ ಕನ್ನೂರು ಭಾಗದಲ್ಲಿ ಇಲ್ಲ. ಆ ಜಾಕ್ವೆಲ್ ಇಲ್ಲಪ್ಪ ಅಂತಂದ್ರೆ ನಮಗೆ ನೀರಾವರಿನೇ ಸಿಗಂಗಿಲ್ಲ. ಪೈಪ್ಲೈನ್ ಡೈರೆಕ್ಟ್ ಹೋಯ್ತಪ್ಪ ಅಂದ್ರೆ ನೀರಾವರಿ ಮತ್ತೆ ವಂಚಿತ ಆಗ್ತದೆ ಅಂತೇಳಿ ಕೂಡಲೇ ಏನಪ್ಪ ಅಂತಂದ್ರೆ ಉಪವಾಸ ಸತ್ಯಾಗ್ರಹ ಕೂಡಬೇಕಂತೇಳಿ ಒಂದು 3-4 ದಿನದಿಂದ DC ಆಫೀಸ್ಗೆ, DSP ಆಫೀಸ್ಗೆ, ತಹಶೀಲ್ದಾರ್ ಆಫೀಸ್ಗೆ ಮನವಿ ಕೊಟ್ಟಿದ್ದೆವು. ಅದಾದ ನಂತರ ನಿನ್ನೆವರೆಗೂ ಏನಪ್ಪಾ ಅಂತಂದ್ರೆ ಪರ್ಮಿಷನ್ ಅದ, ನೀವು ಮಾಡ್ಬೋದು ಅಂತ ಹೇಳಿಕ್ಷಂದ ಇಂಟೆಲಿಜೆನ್ಸ್ ಫೋನ್ ಹಚ್ಚಿ ಡಿಪಾರ್ಟ್ಮೆಂಟ್ನಿಂದ ಆಯ್ತು ನೀವು ಮಂಟಪ ಹಾಕೊಂಡು ನೀವು ಕೂಡ್ರಿ ಎಲ್ಲ ರೈತರ ತಂದಾಗ ಬಂದಿದ್ದೆವು. ಬೆಳಗ್ಗೆ ಬಂದು ಹೇಳ್ತಾರೆ ನಿನ್ನೆ ರಾತ್ರಿ 8 ಗಂಟೆಗೆ ನಿಮ್ದು ಪರ್ಮಿಷನ್ ರದ್ದಾಗ್ಯದ, ನಿಮ್ಗೆ ಕೊಡಂಗಿಲ್ಲ, ನೀವು ಬರೀ ಮನವಿ ಕೊಡ್ಬೇಕಂತೇಳಿ ಬಹುಶಃ ಇದು ಹೋರಾಟವನ್ನ ಹತ್ತಿಕ್ಕುವುದು. ಜೊತೆಗೆ ಏನಪ್ಪಾ ಅಂದ್ರೆ ಉಪವಾಸ ಸತ್ಯಾಗ್ರಹ ಕೂತ್ರೆ ಬಹುಶಃ ನಾವು ಇದು ನೀರು ಕೊಡೇಬೇಕಾಗ್ತದೆ ಅಂತೇಳಿ ಏನು ಅಂಜಿ ಇದು ಮಾಡತ್ತಾರೋ ಬಹುಶಃ ಇದು ಆಗಬಾರ್ದು. ಯಾಕಪ್ಪ ಅಂತಂದ್ರೆ ರೈತರಿಗೆ ನೀವು ನೀರು ಕೊಡಬೇಕಪ್ಪ ಅಂದ್ರೆ ಕುಡಿಲಿಕ್ಕೆ ನೀರು ಕೇಳತ್ತೀವಿ. ದಯವಿಟ್ಟು ಇಂಥ ಈ ಪ್ರಯತ್ನ ಏನಪ್ಪ ಅಂತಂದ್ರೆ ಇವತ್ತು ನಮ್ಗೆ ಭಾಳ ನೋವಾಗಿದ್ದಪ್ಪ ಅಂತಂದ್ರೆ ನಮ್ಮ ಜೋಡಿ ನಮ್ಮ ಗುರುಗಳು ಬಂದಿದ್ರು. ಆ ಗುರುವಿಗೂ ನೀವು ವಿಚಾರ ಮಾಡ್ಲಾರ್ದೆ ನಾವು ಯಾಕಂದ್ರೆ ಇಂಟಿಮೇಷನ್ ಕೇಳ್ಯಾರ ಯಾರ್ಯಾರು ಇರ್ತಾರೆ ಅಂತೇಳಿ ನಮ್ಮ ಜೋಡಿ ಗುರುಗಳು ಇದ್ರೊಳಗೆ ಉಪವಾಸ ಸತ್ಯಾಗ್ರಹ ಪಾಲ್ಗೊಳ್ತಾರ ಕೂಡ್ತಾರ ತಂದಾಗ್ನು ಸಹಿತ ಅದ್ರ ಬಗ್ಗೆನೂ ನೀವು ಕಿಂಚಿತ್ತು ಪ್ರಯತ್ನ ಮಾನ್ಯ ತಹಶೀಲ್ದಾರ್ ಸಾಹೇಬ್ರು ನೋಡ್ಲಾರ್ದಕ್ಕೆ ಅವ್ರ ಬ್ಯಾಗ್ನು ಒಂದು ಸ್ವಲ್ಪ ಏನಪ್ಪ ಅಂದ್ರೆ ನಮಗೆ ಮನ್ಸಿಗೆ ನೋವಾಗ್ಯದ ರೈತರೆಲ್ಲರಿಗೂ. ಯಾಕಂದ್ರೆ ಒಬ್ಬರು ಸ್ವಾಮೀಜಿಗಳು ಬರ್ತಾರ ಒಂದು ಹೋರಾಟ ಮಾಡ್ತಾರ ಅಂದ್ರೆ ಶಾಂತಿಯುತವಾಗಿ ಇರ್ತದ ಅನ್ನೋಂಥದ್ದು ನಿಮ್ಗೆ ಪರಿವು ಇಲ್ಲ. ಅದರ ಪರಿವು ಇಟ್ಕೊಂಡು ಕ್ಷಣ ನೀವೇನಪ್ಪ ಅಂತಂದ್ರೆ ಪರ್ಮಿಷನ್ ಕೊಟ್ಟಿದ್ರಪ್ಪ ಅಂತಂದ್ರೆ ಏನಾಗ್ತಿದಿಲ್ಲ. ಯಾರು ನಿಮ್ಮ ಮನ್ಯಾಗ ದುಡ್ಡು ತಂದು ಕೊಡಂಗಿಲ್ಲ ಇದಕ್ಕೆ. ಮತ್ತೆ ಇದು ಮಡಸನಾಳ ಕನ್ನೂರು ನೀರಿಂದ ಏನು ಹೇಳತ್ತಿಲ್ಲ, ಭಾಳ ಇದು 1,000 ಕೋಟಿ ಪ್ರಾಜೆಕ್ಟ್ ಅಲ್ರಿ ಇದು. ಯಾವುದು ಬಂದಿರ್ತಕ್ಕಂಥದ್ದು ರೇವಣಸಿದ್ದೇಶ್ವರ ಏತ ನೀರಾವರಿಗಿಂದ ಜಾಕ್ವೆಲ್ ಬಿಡಾಕೇನು ಭಾಳ ಖರ್ಚು ಹತ್ತಂಗಿಲ್ರಿ. ಹೊಂಟಿದ ಪೈಪ್ಲೈನ್ಗೆ ಒಂದು ಜಾಕ್ವೆಲ್ ಎಕ್ಸ್ಟ್ರಾ ಆಗ್ತದೆ ಅಷ್ಟೇ. ಒಂದು ಎಲ್ಲೆಲ್ಲಿ ಅದು ಏನು ಹೇಳಿ ಎಲ್ಲೆಲ್ಲಿ ಅವಶ್ಯಕತೆ ಅದ ಅಲ್ಲೇ ಒಂದು ಮೂರು ಕಡೆ ಎಲ್ಲಿ ಅದು ನಿಮಗೆ ಎಲ್ಲಿ ಅನಿಸ್ತದೆ ಅನುಕೂಲ ನೋಡ್ಕೊಂಡು ಬಿಡು ಅಂತ ಹೇಳಿದ್ದಾರೆ. ಮತ್ತು ಜೊತೆಗೆ ಏನೇನಪ್ಪ ಅಂತಂದ್ರೆ ಇದ್ದಂಥ ಕನ್ನೂರು ಮತ್ತು ಮಡಸನಾಳ ಕೆರೆಗಳು ಬಹುಶಃ ಆಗಿ ಹಳಿ ಮಾತಾಗೈತಿ. ಇಲ್ಲಿ ತನ ಒಂದು ಯಾವುದೋ ಒಂದು ಚೆರಿ ನೀರು ಬಿದ್ದಿಲ್ಲ. ಏನೋ ಪ್ರಯತ್ನ ಮಾಡಿ ಗ್ರಾಮ ಪಂಚಾಯತಿ ವತಿಯಿಂದ ಏನೋ ಪ್ರಯತ್ನ ಮಾಡಿ ತಾತ್ಪರ್ಯಕ್ಕೆ ಒಂದು ಕೆಲಸ ಮಾಡಿದ್ದೇವೆ ನಾವು. ನೀರಿಂದ ಏನೋ ಪ್ರಯತ್ನ, ಯಾಕಂದ್ರೆ DC ಅವರಲ್ಲಿ ನೀರೇ ಹೋಗಂಗಿಲ್ಲ ಅಂದಾಗ ಇಷ್ಟೆಲ್ಲ ಪ್ರಯತ್ನ ಮೀರಿ ಇವತ್ತು ಬಂದಿದ್ದಕ್ಕೆ ನಮಗೆ ಭಾಳ ಏನಪ್ಪಾ ಅಂತಂದ್ರೆ ಇವತ್ತಿನ ಕಾಲದೊಳಗೆ ಮಹಾತ್ಮ ಗಾಂಧೀಜಿಯವ್ರು ಏನು ಹಾಕಿ ಕೊಟ್ಟಿದ್ರು. ಯಾಕಪ್ಪ ಅಂದ್ರೆ ಶಾಂತಿಯುತವಾಗಿ ಉಪವಾಸ ಸತ್ಯಾಗ್ರಹ ಅಂದ್ರೆ ಶಾಂತಿ. ಮತ್ತು ಅಂಥದ್ರ ಹಿಂದೆ ಬೆನ್ನು ಹತ್ತಿ ನಾವು ಒಂದು ಮನವಿ ಮಾಡಬೇಕು, ಸರ್ಕಾರವನ್ನು ನಮ್ಮ ಕಡೆ ಒಲಿಸ್ಕೋಬೇಕು, ನಾವು ನೀರು ತಗೋಬೇಕು ಅಂತೇಳಿ ಶಾಂತಿಯುತ ಮಾಡಿದ್ರೆ ಇವ್ರೇನಪ್ಪ ಅಂತಂದ್ರೆ ಇವತ್ತು ರದ್ದು ಮಾಡಿದ್ದು ಭಾಳ ರೈತರಿಗೆ ನೋವಾಗ್ಯದ. ಮತ್ತು ಇಲ್ಲಪ್ಪ ಅಂದ್ರೆ ನೀವು ಹೇಳಿಬಿಡ್ರಿ, ಇಲ್ಲ ನಾವು ನೀರು ಕೊಡಂಗಿಲ್ಲ ನಿಮ್ಗೆ ಅಂತ ಹೇಳಿಬಿಡ್ರಿ ಸಾಕು. ಇಲ್ಲ ನಿಮ್ಗೆ ಅದು ಅನುಭವಿಸ್ಬೇಕಾಗಿತ್ತಂದ್ರೆ ದಯವಿಟ್ಟು ನಿಮ್ಮ ಇಡೀ ಜಿಲ್ಲಾಡಳಿತ ಕನ್ನೂರು ಹಾಗೂ ಮಡಸನಾಳದಲ್ಲಿ ಬಹುಶಃ ಭಾಳ ಬೇಡ 1 ವಾರ ನಮ್ಮ ಊರಾಗ ಬಂದು ಇದ್ದು ಕಿಶಂದು ನೀವು ವಾಸ್ತವ್ಯ ಮಾಡಿ ಹೋದ್ರೆ ನಿಮ್ಗೆ ಅನುಭವ ಸಿಗ್ತದ ಅಂತೇಳಿ ಮಾಧ್ಯಮ ಮುಖಾಂತರ ತಿಳಿಸ್ತೀವಿ. ಸಿಕ್ಕಿಲ್ಲ ಮುಂದೆ DC ಅವರಿಗೆ ಕೇಳೋದು. ನಾವಂತೂ ಎಲ್ಲ ತೊಗೊಂಡು ಬಂದೀವ್ರಿ ಈಗ ರೆಡಿಯಾಗಿ. ಎಲ್ಲ ಹಾಸಿಗೆ ಊಟ ಬಟ್ಟೆ ಎಲ್ಲ ತೊಗೊಂಡ್ ಬಂದೀವಿ. 1 ವಾರ ಗಟ್ಟಲೆ ಇಲ್ಲಿ ಎಲ್ಲಿ ತನ ಆಗ್ತದೆ ಅಲ್ಲಿ ತನ ಇರ್ಬೇಕಂತ ಬಂದೀವಿ. ಮತ್ತು ಇನ್ನು ಅವರೇ ಹೇಳ್ಬೇಕಲ್ರಿ ಎದಕ್ಕೆ ಕೊಟ್ಟಿಲ್ಲ ಅನ್ನೋದು, ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಅನ್ನೋದು ಅವ್ರು ಹೇಳ್ಬೇಕು. ಮತ್ತು ಅವ್ರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಬೇರೆ ಇಡೀ ಮಾಧ್ಯಮದೊಳಗೆ ಎಲ್ಲ ಕಡೆ ಬಂದು ಹೋಗ್ಯದ. ಅವರು ಇಂಟೆಲಿಜೆನ್ಸಿಯವ್ರು ಫೋನ್ ಹಚ್ಚಾರ. ಇಂಟೆಲಿಜೆನ್ಸಿಯವ್ರು ನನಗೆ ಅಷ್ಟೇ ಅಲ್ಲ ಬಹುಶಃ ಜಿಲ್ಲಾಡಳಿತಕ್ಕೂ ಹಚ್ಚಿ ಹೇಳ್ತಾರೆ ಎಷ್ಟು ಜನ ಕೂಡ್ತಾರೆ ಏನು ಮಾಡ್ತಾರೆ ಮತ್ತು ನಿನ್ನೆವರೆಗೆ ಏನಾಗಿ ಮತ್ತು ಇದ್ರೊಳಗೆ ಯಾವ ರೀತಿ ರಾಜಕೀಯ ಹಸ್ತಕ್ಷೇಪ ಆಯಿತು ಮತ್ತು ಯಾಕೆ ಈ ಭಾಗಕ್ಕೆ ಇಷ್ಟು ಅನ್ಯಾಯ ಮಾಡತ್ತಾರ ನನಗೆ ಗೊತ್ತಿಲ್ಲ. ನಮ್ಮ ಭಾಗದ ಜನ ಇದ್ದಷ್ಟು ಸಾಫ್ಟ್ ಬಹುಶಃ ಕನ್ನೂರು ಹಾಗೂ ಮಡಸನಾಳದ ಜನ ಇದ್ದಷ್ಟು ಸಾಫ್ಟ್ ಇಡೀ ಜಿಲ್ಲಾದಾಗ ಬಹುಶಃ ಇರ್ಲಿಕ್ಕಿಲ್ಲ ಅಂತೀನಿ. ಯಾಕಂದ್ರೆ ಈಗಿನ ಕಾಲದಾಗ ಎಲ್ಲ ಕಡೆ ಅಪ್ಪ ರಸ್ತೆ ತಡೆ ಅವೆಲ್ಲ ಭಾಳ ಆಗ್ತಾವೆ. ನಮ್ಮಲ್ಲಕ್ಕೆ ಈ ರೀತಿ ಹೋರಾಟ ಇಲ್ಲ. ಶಾಂತಿಯುತವಾಗಿ ಮನವಿ ಬಹುಶಃ ಅವರು ಆಫೀಸ್ ಒಳಗೆ ಮನವಿಗಳು ವಜ್ಜಾಗಿರ್ಬೇಕು. ಅಷ್ಟು ಆಫೀಸ್ನ ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ದಯವಿಟ್ಟು ಆ ರೀತಿ ಆ ಒಂದು ವಿಕೋಪಕ್ಕೆ ಬರ್ಲಾರ್ದಂಗ ಮಾಡ್ರಿ ಅಂತ ಹೇಳಿ ಮಾಡ್ಬೇಕಾಗ್ತದೆ. ವಿಜಯಪುರ ಜಿಲ್ಲಾ ಎಲ್ಲ ಮಿನಿಸ್ಟರ್ ಹೇಳ್ತಾರ, ನಿಮ್ಮ ತಾಲೂಕು ಯಾಕೆ ವಂಚಿತ? ಅದೇ ಅದು ಅವ್ರಿಗೆ ಪ್ರಶ್ನೆ ಮಾಡ್ಬೇಕ್ರಿ. ನಾ ಅದೇ ಪ್ರಶ್ನೆ ಹೇಳ್ತೀನಿ. ನಮಗ್ ಅದೇ ಹೇಳ್ತೀನಿ, ನಾವ್ ಕೇಳ್ಕೊಂತಿದೀವಲ್ರಿ, ನಾವ್ ಮನವಿ ಮಾಡ್ಕೊಂತಿದೀವಿ, ಮನವಿ ಕೊಡ್ಕೊಂತಿದೀವ್ರಿ. ಅವ್ರು ಯಾಕೆ ಮಾಡತ್ತಿಲ್ಲ ಅನ್ನೋದು ಅದೇ ಪ್ರಶ್ನೆ. ಯಾಕೆ ಅನ್ನೋದು ಅವ್ರು ಉತ್ತರ ಕೊಡ್ಬೇಕ್ರಿ. ತಹಶೀಲ್ದಾರ್ ಅವರು, ಜಿಲ್ಲಾಡಳಿತ, ಸಚಿವರು. ನೀವು ಅಲ್ಲಿ ವಾಸ್ತವಿಕ ಬಂದ್ರೆ ತೇರಿ ಬಹುಶಃ ಬೇಸಿಗೆ ಕಾಲದಲ್ಲಿ ಬಂದ್ರಪ್ಪ ಅಂತಂದ್ರೆ ಬಹುಶಃ ನಮ್ಮ ಮಹಾರಾಷ್ಟ್ರ ಬಾರ್ಡರ್ ಕೊಡ್ರಿ
ಒಳಗೊಮ್ಮೆ ನಾವು ಆ ಗಡಿ ದಾಟಿನೂ ಕೆಲವೊಂದು ಎಲ್ಲಿ ಬೋರ್ ಇರ್ತಾವಲ್ಲ ನೀರ್ ತಂದಿದ್ದು ಉದಾಹರಣೆ ಅದಾವ. ಸತ್ಯಕ್ಕೆ ಮಾತಾಡತ್ತೀನಿ. ನೀರ್ ತರ್ಲಿಕ್ಕೆ ಮಹಾರಾಷ್ಟ್ರ ಬೋರ್ಡಕ್ನು ಹೋಗ್ಬೇಕಾಗ್ಯದ. ಅದಕ್ಕೆ ದಯವಿಟ್ಟು ಇದಕ್ಕೆ ಏನಪ್ಪಾ ಅಂತಂದ್ರೆ ನ್ಯಾಯನ ಹೇಳ್ತಿಲ್ಲ, ನೀವೆಲ್ಲ ನೀರಾವರಿ ಬಗ್ಗೆ ಬಹಳ ಕಾಳಜಿ ಅದ. ಕಾಳಜಿ ಇದ್ದವ್ರು ನಮಗಿಟ್ಟು ಕೊಡ್ರಿ ನೀರ್ ಅಷ್ಟೇ, ಮತ್ತೇನಿಲ್ಲ. ಕುಡಿಲಿಕ್ಕೆ ನೀರು ಕೊಡ್ರಿ, ಮತ್ತೊಂದೇನು. ಸತೀಶ್ ಪಾಟೀಲ್. ಇವತ್ತು ನಮ್ಮೆಲ್ಲ ರೈತರು ಹೋರಾಟಕ್ಕೋಸ್ಕರವಾಗಿ ಬಂದಿರತಕ್ಕಂತಹದಾಗಿತ್ತು. ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ರೆ ಸರ್ಕಾರ ಅಥವಾ ನಮ್ಮ ಸ್ಥಳೀಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸರಿಯಾಗಿ ಸ್ಪಂದನೆಯನ್ನು ಮಾಡಿಲ್ಲ. ಮತ್ತು ಈಗ ಏನಂದರೆ ಸದ್ಯ ಇರೋದೇನೆಂದರೆ ರೇವಣಸಿದ್ದೇಶ್ವರ ಏತ ನೀರಾವರಿ ಆಗ್ತಕ್ಕಂತಹ ಸಮಯದಲ್ಲಿ ನಮ್ಮ ಕನ್ನೂರಿಗೆ ಮಡಸನಾಡಿಗೆ ಕೂಡ ಅದನ್ನು ನೀರಾವರಿ ಸೌಲಭ್ಯ ಒದಗಿಸಬೇಕು ಅನ್ನೋದು ಒಂದು ಮನವಿ. ಈ ಭಾಗದಲ್ಲಿ ಒಳ್ಳೆಯ ಶಾಸಕರು, ರಾಜಕಾರಣಿಗಳು ಒಳ್ಳೆಯವರಿದ್ದಾರೆ, ರೈತರ ಪರವಾಗಿದ್ದಾರೆ. ಕೆಲವೊಂದು ತಮ್ಮ ಭಾಗಗಳಿಗೆ ಬಹಳ ಆದ್ಯತೆ ಕೊಟ್ಟು ಅದನ್ನು ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಭಾಗಕ್ಕೂ ಕೂಡ ಮಾಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಸಾಕಷ್ಟು ಜನ ನೀರಾವರಿಯ ವ್ಯವಸ್ಥೆ ಇರಲಾರ್ದಕ್ಕೆ ಗೂಳಿ ಹೋಗಿ ಕೂಲಿ ಕೆಲಸಕ್ಕೋಸ್ಕರ ಬೆಂಗಳೂರು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಒಳ್ಳೆ ದುಡಿತಕ್ಕಂಥ ಯುವಕರು ಕೂಲಿ ಕೆಲಸಕ್ಕೆ ಹೋಗೋದನ್ನು ನೋಡಿ ಪರಿಸ್ಥಿತಿ ಈ ಭಾಗದಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ರೇವಣಸಿದ್ದೇಶ್ವರ ಏತ ನೀರಾವರಿಯನ್ನು ಒಂದು ಜಾಕ್ವಾಲ್ ಅಥವಾ 2-3 ಜಾಕ್ವಾಲ್ ಬಿಡುವ ಮುಖಾಂತರವಾಗಿ ನಮ್ಮ ಭಾಗಕ್ಕೆ ನೀರನ್ನು ಒದಗಿಸಬೇಕು ಅನ್ನೋದು ಒಂದು ಮನವಿ ಈ ಸಮಯದಲ್ಲಿ. ಬಿಜಾಪುರ ಎಲ್ಲ ತಾಲೂಕಿಗೆ ಕೆನಾಲ್ ಕಂಪ್ಲೀಟ್ ಆಗ್ಯದ, ನೀರು ಬಿಡುಗಡೆ ಮಾಡಿ ಅಂತಾರೆ. ಅಲ್ಲ, ಕೆನಾಲ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ನಮ್ಮ ಭಾಗಕ್ಕೂ ಕೂಡ ಕೆನಾಲ್ ಅನ್ನು ಮಾಡಿದ್ದಾರೆ. ಅದು ಮಾಡಿದ ಕೆನಾಲ್ ಬರೀ ಕೇವಲ 20% ರೈತರಿಗೆ ಅನುಕೂಲ ಆಗ್ಲಕತ್ತೈತಿ. ಇನ್ನು 80% ರೈತರಿಗೆ ನೀರಾವರಿಯಿಂದ ವಂಚಿತರಾಗಿದ್ದಾರೆ. ಪೂರ್ಣ ನೀರಾವರಿ ಆಗಬೇಕಾದ್ರೆ ಅದು ರೇವಣಸಿದ್ದೇಶ್ವರ ಏತ ನೀರಾವರಿಯ ಕಾಮಗಾರಿಯಲ್ಲಿ ನಮಗೆ ಜಾಕ್ವಾಲ್ ಬಿಡುವ ಮುಖಾಂತರವಾಗಿ ಪರಿಪೂರ್ಣವಾಗಿರ್ತಕ್ಕಂಥ ನೀರಾವರಿ ಆಗ್ತದೆ ಅನ್ನೋದು ನಮ್ದೊಂದು ಅಭಿಪ್ರಾಯ. ಶಾಂತಿ ಸತ್ಯಾಗ್ರಹ ಮಾಡ್ತೀನಿ ಅಂತೇಳಿ ಪರ್ಮಿಷನ್ ಕೇಳಿದ್ರಿ, ಪರ್ಮಿಷನ್ ಕೊಟ್ಟಿಲ್ಲ. ಅದರ ಕಾರಣ ಏನ್ರಿ? ಅದು ಕೂಡ ನಮಗೆ ಸರಿಯಾಗಿ ಇನ್ನೂ ಅಧಿಕಾರಿಗಳಿಂದ ಮಾಹಿತಿ ಬಂದಿಲ್ಲ. ಇನ್ನೊಂದು ಸಲ ಮನವಿ ಕೊಡ್ತೀವಿ, ಮತ್ತು ನಾಳೆಯೂ ಕೂಡ ಅದನ್ನು ಆಭರಣ ಉಪವಾಸಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಇದು ಸಾಕಷ್ಟು ಮನವಿಯನ್ನು ಕೊಟ್ಟು ಅದಕ್ಕೂ ಕೂಡ ಸ್ಪಂದನೆಯನ್ನು ಮಾಡ್ಲಿಕ್ಕಂದ್ರೆ ನಮ್ಮ ಭಾಗದಲ್ಲಿ ಆಗ್ತಕ್ಕಂಥ ರೇವಣಸಿದ್ದೇಶ್ವರ ಏತ ನೀರಾವರಿ ಕಾಮಗಾರಿಯನ್ನು ಅದನ್ನು ಸ್ಥಗಿತಗೊಳಿಸ್ತೀವಿ. ನಮ್ಮ ಭಾಗಕ್ಕೆ ಅದನ್ನು ಮಾಡ್ಲಿಕ್ಕೆ ಬಿಡಂಗಿಲ್ಲ. ನಮಗೆ ನೀರು ಕೊಟ್ಟರೆ ಆ ಕಾಮಗಾರಿ ಮುಂದುವರಿಬೇಕು, ಇಲ್ಲಕ್ಕಂದ್ರೆ ಅದನ್ನು ನಾವು ಮಾಡ್ಲಿಕ್ಕೆ ತಡೆ ಹಿಡಿತೀವಿ ಅನ್ನೋದನ್ನು ಮಾತನ್ನು ಹೇಳ್ತಾ ಇದ್ದೇವೆ. ಸೋಮನಾಥ್ ಶಿವಾಚಾರ್ಯರು, ಗುರುಮಠ, ಕನ್ನೂರು. ಕನ್ನೂರು ಊರಿನ ಎಲ್ಲ ರೈತರ ಪರವಾಗಿ ಹೇಳುವುದೇನಂದ್ರೆ, ಈಗ ನಾವು ಇಲ್ಲಿ ನೀರಿಗೆ ಅಂತೇಳಿ ಬಂದೆವು. ರಾತ್ರಿ ತಹಸೀಲ್ದಾರ್ ಅವರೇನೋ 8 ಗಂಟೆಗೆ ನಿಮಗೆ ಪರ್ಮಿಷನ್ ಇಲ್ಲ ಅಂತೇಳಿ ಹೇಳಿದ್ರು. ಇದೇ ಮುಂಚಿತವಾಗಿ ಹೇಳಿದ್ದ ನಾವು ಇಲ್ಲಿ ಬೇರೆ ರೂಪನಾಗ ಮತ್ತೆ ಏನಾರೇ ಒಂದು ಪ್ರಯಾಸ ಮಾಡ್ತಿದ್ದೆವು. ಆಮೇಲೆ ಇವೆಲ್ಲ ಮಾಡೋಕ್ಕಿಂತಲೂ ನಾವು ಎಲ್ಲರೂ ತಿನ್ನೋದು ಯಾರಿಂದ? ರೈತರಿಂದೆ. ರೈತರಿಗೆ ನಾವು ತಹಸೀಲ್ದಾರ್ ಅವರು ಇರಬೇಕಾದದ್ದು, DC ಸಾಹೇಬರು ಇರಬೇಕಾದದ್ದು, ಎಲ್ಲರೂ ಯಾರು ಯಾವುದೇ ನೌಕರಿ ಮಾಡೋರು ಇವ್ರು ಎಲ್ಲರೂ ನಾವು ಯಾರಿಗಾಗಿ ಮಾಡಬೇಕು? ಈ ರೈತರಿಗಾಗಿ ಮುಖ್ಯ. ಎರಡನೇದು ಸೈನಿಕರು. ಫಸ್ಟ್ ಬರೋದೇ ರೈತರು. ರೈತರು ಅನ್ನ ಅಂತಂದು ಹಾಕ್ಲಿಲ್ಲ ಅಂದ್ರೆ ನಾವು ಏನೂ ತಿನ್ನಂಗಿಲ್ಲ. ಅದಕ್ಕಾಗಿ ರೈತರಿಗಾಗಿ ಈಗ ನಾವು ಏನು ಬೇಡಿಕೆ ಇಡಕ್ಕೆ ಬಂದಿದ್ದೆವು, ಅದಕ್ಕೆ ಏನು ಇವರು ಪರ್ಮಿಷನ್ ರಾತ್ರಿ 8 ಗಂಟೆ ಕೊಟ್ಟಿಲ್ಲ, ಅತ್ಯಂತ ದುಃಖದ ವಿಷಯ ತಹಸೀಲ್ದಾರ್ ಅವ್ರ ಮೇಲೆ. ಎರಡನೇದು ಈ ರೈತರಿಗಾಗಿ ಜಾಕ್ವಾಲ್ ಬಿಡಾಕ ಮನವಿ ಆಲ್ರೆಡಿ ಮೊದಲು ಕೊಟ್ಟಾರ. ಸತೀಶ್ ಗೌಡರು, ನಮ್ಮ ಗುರುಮಠ ಗುರುಗಳು ಎಲ್ಲರೂ ಕೂಡಿ ಕೊಟ್ಟರು, ಅದಕ್ಕೆ ಯಾರೂ ಕೇರೇ ಮಾಡಿಲ್ಲ. ಮತ್ತು ರೈತರಿಗಾಗಿ ನಾವು ಮಾಡಬೇಕಾದ ಅಧಿಕಾರಿಗಳು ಮಾಡಬೇಕು. ರಾಜಕಾರಣಿಗಳು ಮಾಡ್ಲಿಕ್ಕೆ ತಯಾರಿದಾರೆ, ಬಟ್ ಅಧಿಕಾರಿಗಳು ಯಾಕೆ ಮಾಡಂಗಿಲ್ಲ? ಮಾಡಲಿಲ್ಲ ಅಂದ್ರೆ ಮುಂದೆ ನಾವು ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಎಲ್ಲರೂ ರೈತರು ತಯಾರದೇವು. ಅದಕ್ಕೆ ಹಿಂದಕ್ಕೆ ಸರಿಲಿಕ್ಕೆ ಸಾಧ್ಯನೇ ಇಲ್ಲ. ಈ ಪೊಲೀಸರಾಗಲಿ ಅಥವಾ ನಾವು ಯಾರೇ ಆಗಲಿ ರೈತರ ಮಕ್ಕಳೇ ನಾವು. ನಮ್ಮ ಒಳಗೆ ಕಿಚ್ಚಿಡೋದು ಅವಶ್ಯಕತೆ ಇಲ್ಲ. ಏನೇ ಇದ್ರೂ ನಾವೆಲ್ಲರೂ ಕೂಡಿ ಮುಂದೆ ನಮ್ಮದು ಏನದ ಇದಕ್ಕೆ ಸಫಲತಾ ಸಿಗಲಿಲ್ಲ ಅಂದ್ರೆ ನಾವು ಮುಂದಿನ ಉಗ್ರ ಹೋರಾಟ ಏನು ಮಾಡಬೇಕು ಈಗ ಆಲ್ರೆಡಿ ಮನವಿ ಕೊಡ್ತೀನಿ ಅಂತ ಮುತ್ತವ್ರು ಹೇಳ್ಯಾರ. ನಮ್ಮ ಅದರ ನಂತರ ಮನವಿಗೆ ಅವ್ರು ಒಪ್ಕೊಂಡು ಸರಿಯಾಗಿ ನಮ್ಮ ವರ್ಕ್ ಮಾಡಿದ್ರೆ ರೈತರಿಗೆ ಚಲೋ. ಮಾಡಲಿಲ್ಲ ಅಂದ್ರೆ ನಮ್ಮದು ಏನು ಮಾಡಬೇಕಲ್ಲ ಮುಂದಿನ ವರ್ಕ್ ನಾವು ಸಾರ್ವಜನಿಕ ಅಟ್ಟು ರೈತರಿಗೆ ತೊಗೊಂಡು ಎಲ್ಲೆಲ್ಲಿ ಸ್ಟ್ರೈಕ್ ಮಾಡ್ಲಿಕ್ಕೆ ಚಾಲು ಮಾಡ್ತೀವಿ, ಎಲ್ಲಿ ಬಂದ್ ಮಾಡ್ಬೇಕು ಅಲ್ಲಿ ಬಂದು ಮಾಡ್ತೀವಿ. ಆಮೇಲೆ ಹೋರಾಟಕ್ಕೂ ತಯಾರದಿ.
ಇಟ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಇಲ್ಲ, ಜೈ ಹಿಂದ್ ಜೈ. ಶಾಸ್ತ್ರಿ ಅವರು ಹಿಡಿದ್ರು ಜೈ ಜವಾನ್ ಜೈ ಕಿಸಾನ್ ಅಂತೀವಿ. ಹಾ, ಕಿಸಾನ್ಗೂ ಅನ್ಯಾಯ ಆಗ್ಲತ್ತದ, ಜವಾನ್ಗೂ ಅನ್ಯಾಯ ಆಗ್ಲತ್ತದ. ಕಿಸಾನ್ಗೂ ಅನ್ಯಾಯ, ಜವಾನ್ಗೂ ಅನ್ಯಾಯ. ಜವಾನ್ರಿಗೇನು ಅನ್ಯಾಯ ಇಲ್ಲ, ಬಟ್ ಕಿಸಾನ್ರಿಗೆ ಮೊದಲ ಸೈನಿಕರಿದ್ರಲ್ಲ, ನಾ ಸೈನಿಕ ಅದೀನಿ, ಬಟ್ ನಮ್ಮಲ್ಲಿ 50 ಬೋರ್ ಹೊಡೆದಿನ, ಯಾಟು ಇದ್ರಿ 50 ಬೋರ್ ಹೊಡೆದಿನಿ, ನೀರಿಲ್ಲ. 30 ಲಕ್ಷ ರೂಪಾಯಿ ತೂತ್ ಹೊಡೆದಿನ ಹೊಲದಾಗ. ಬಂದ್ ಗ್ರೌಂಡ್ನಾಗ ಚೆಕ್ ಮಾಡ್ತಿದ್ರು ನೋಡ್ಬೋದು. ಹೊಲ ಎಲ್ಲ ಹೊಡೆದು ತೂತ್ ಮುಚ್ಚಿನಿ, ಗುಬ್ಬಿ ಕುಡಿಯಕ್ಕೆ ನೀರಿಲ್ಲ ನನ್ನ ಬಲ್ಲಿ. ಆ ಪರಿಸ್ಥಿತಿ. ಉಳ್ಕದ ರೈತರಿಗೆ ಏನು ಗತಿ? ನನಗೀಗ ಪೆನ್ಷನ್ ಅದ, ನಾ ಬದುಕೀನಿ, ಬಟ್ ಉಳ್ಕದ ರೈತರು ಎಲ್ಲಿ ಬದುಕ್ಬೇಕು? ನಿಮ್ಗೆ ಅನ್ಯಾಯ ಸರ್ಕಾರದಿಂದ ಆಗ್ಲತ್ತದೋ ಇನ್ನು ಮಿನಿಸ್ಟರ್ ಇನ್ಚಾರ್ಜ್ ಮಿನಿಸ್ಟರ್ ಅದು ಯಾರಿಂದ ಆಗ್ಲಕತ್ತದ? ಈ ಮಾಧ್ಯಮ ಮುಖಾಂತರ ಅವ್ರು ತಿಳ್ಕೋಬೇಕು. ಅವ್ರಿಗೆ ಅವ್ರಿಗೆ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ತಿಳ್ಕೋಬೇಕು. ಹೌದಪ್ಪ ಇವರಿಗೆ ಮಾಡ್ಬೇಕಂತ. ಬಲಭಾಗಕ್ಕೆ ಕೆನಲ್ ಬಿಟ್ರು ಎಡಭಾಗದವ್ರು ಎಲ್ಲಿ ಹೋಗ್ಬೇಕು? ಎಡಕಿನ ಬಾಜು ಕೆನಲ್ದ ನೀರೇ ಬರಂಗಿಲ್ಲ. ಅದಕ್ಕಾಗಿ ನಾವೇನತ್ತೀವಿ, ಬಲಭಾಗ ಒಂದೇ ಹರಿಸೋದ್ರಿಂದಿಲ್ಲ, ಎಡಕಿನ ಬಾಜುನು ಹರಿಸ್ರಿ. ಅದು ಏನು ಜಾಕ್ವಾಲ್ ಅದಾವಲ್ಲ, 3-4 ಜಾಗನ ಬೇಡದ್ರೆ ಎಲ್ಲಿ ಬೇಡ್ತಾರೆ ರೈತರು ಅಲ್ಲಿ ಕೊಡ್ರಿ. ಅದಕ್ಕೆ ನೀವು ಎಲ್ಲ ಬಂಡವಾಳ ಹಾಕಿ ಇದಕ್ಕೆ ಹಾಳು ಮಾಡೋಕಿತ್ತಲ್ಲ, ಅದಕ್ಕೆ ಮಾಡ್ರಿ. ರೈತರಿಗೆ ನಾವು ಏನು ಮಾಡೋರು ಕಮ್ಮದ. ನಮ್ಮ ಉದ್ದೇಶ ಇಟ್ಟೇ ಅದ. ಕನ್ನೂರು ಏರಿಯಾದಾಗ ಎಷ್ಟು ಸಣ್ಣ ಸಣ್ಣ ಗ್ರಾಮಗಳು ಬರ್ತಾವೆ, ಮಡಸ್ನ, ಮೈಕೊಂಡೊಡ್ಡಿ, ಕನ್ನೂರು ದರ್ಗಾ ಅಥವಾ ತಾಂಡ, ಇವು ಯಾವೇ ಸಣ್ಣ ಪುಟ್ಟ ಹಳ್ಳಿಗಳು ಬರ್ತಾವ, ಅವಕ್ಕೆಲ್ಲಕ್ಕೂ ನೀರು ಆಗಂಗೆ ಮಾಡ್ರಿ, ರೈತರಿಗೆ ಒಳ್ಳೇದು ಮಾಡ್ರಿ ಅನ್ನೋದು ಅಧಿಕಾರಿಗಳ ಬಳಿ ನನ್ನ ದೊಡ್ಡ ಮನವಿ ಅದು. ಇದು ನನ್ನ ಹೆಸರು ಅಣ್ಣಾರಾವ್ ಲಕ್ಷ್ಮಣ್ ಗೋರ್ಪಡೆ, ಮಾಜಿ ಸೈನಿಕ, कन्नौर। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।